ಇನ್ನು ಭಾಳ ಹಿಡಿದೈತಿ ಟೆಲ್ಲರ್ ಭಾಳ ಹಿಡಿದೈತಿ. ಹೋಲಿ ಹೌದಪ್ಪ ಹುರುಪ ನೋಡ. ತಿಂಗಳಿನಿಂದ ಕಡ್ಲಿ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ಇಲ್ಲಿಯವರೆಗೆ ನಮ್ಮ ರೈತರ ಎಲ್ಲ ನೋಂದಣಿ ಮಾಡಿಕೊಂಡು ಇಲ್ಲಿಯವರೆಗೆ ಸುಮಾರು 50-55% ರೈತರು ಇವತ್ತು ಕಡ್ಲಿಯನ್ನು ಖರೀದಿ ಮಾಡಿದ್ದಾರೆ. ಇಲ್ಲಿಯವರೆಗೆ ಈ ತಿಂಗಳ 28-29ನೇ ತಾರೀಕಿಗೆ ಕೊನೆ ಅಂತ ಹೇಳಿದ್ದಾರೆ. ಇನ್ನೂ ಇವರು 55-60% ಒಳಗೆ ಖರೀದಿ ಮಾಡಿದ್ದಾರೆ. ಇನ್ನೂ 40-45% ಖರೀದಿ ಮಾಡಬೇಕು. ಅದರಲ್ಲೇ ಈಗ ಎರಡೂವರೆ ತಿಂಗಳಿನಲ್ಲೇ ಖಾಲಿ ಚೀಲಿಲ್ಲ ಅಂಥೇಳಿ 15 ದಿವಸಗಟ್ಟಲೆ ತಿಂಗಳುಗಟ್ಟಲೆ ಖಾಲಿ ಚೀಲ ಇಲ್ಲದಕ್ಕೆ ರೈತರನ್ನ ಅಲದಾಡ್ಸ್ಯಾರ. ಇವತ್ತು ನಮ್ಮ ಕುಂದಗೋಳ ತಾಲೂಕಿನ ಯಲಿವಾಳ ಗ್ರಾಮದಲ್ಲಿ 15 ದಿವಸ ಆಯ್ತು. ಇವತ್ತಿಗೆ 15 ದಿವಸ ಆದರೂ ಖಾಲಿ ಚೀಲಿಲ್ಲ. ಖಾಲಿ ಚೀಲ ಇಲ್ಲದಕ್ಕೆ ರೈತರು ಬಾಡಿಗೆ ಟ್ಯಾಕ್ಟರ್ ಮಾಡ್ಕೊಂಡು ಅವರು ಕಡ್ಲಿ ಹೇರ್ಕೊಂಡು ಬಂದಿದ್ದಾರೆ. ಅವ್ರ ಟ್ಯಾಕ್ಟರ್ ಬಾಡಿಗೆ ಏನು, ಅವರಲ್ಲೇ ಬೀಳ್ಬೇಕು, ಹಗಲಿ ರಾತ್ರಿ ಅಲ್ಲೇ ಬೀಳ್ಬೇಕು. ಅವ್ರ ಪರಿಸ್ಥಿತಿ ಏನು? ಇಂಥ ಒಂದು ರೈತರ ಪರಿಸ್ಥಿತಿ ಕೇಳೋರು ಯಾರೂ ಇಲ್ವಾ? ಇದಕ್ಕೆ ಯಾರು ಹೊಣೆಗಾರರು? ಸರ್ಕಾರ ಅದಿರೋ ಏನು ಸತ್ತಿರೋ, ಅಧಿಕಾರಿಗಳು ಅದಿರೋ ಏನು ಸತ್ತಿರೋ. ನಾನು ಇದನ್ನು ನೋಡಿದ್ರೆ ಮತ್ತು ನೀವು ಅಧಿಕಾರಿಗಳು ಸರ್ಕಾರ ಸತ್ತೈತೆ ಅಂತೇಳಿ ನಾನು ನೇರವಾಗಿ ಆರೋಪ ಮಾಡ್ತಾಯಿದ್ದೇನೆ. ಯಾಕಂತ ಹೇಳಿದರೆ ನೀವು ಬೆಂಬಲ ಬೆಲೆ ಖರೀದಿ ಕೇಂದ್ರ ಅಂತೇಳಿ ನೀವು ಮಾಡ್ದಾರ, ಮತ್ತು ನೀವು ಮತ್ತು ಖರೀದಿ ಕೇಂದ್ರದೊಳಗೆ ತೂಕ, ಆಮೇಲೆ ಲೇಬರ್ಸು, ಆಮೇಲೆ ಖಾಲಿ ಚೀಲ ಇಲ್ಲ ಅಂತೇಳಿ ನೀವು ಕಾರಣ ಹೇಳ್ಕೊತ ಹೋದರೆ ನಮ್ಮ ರೈತ ಹೆಂಗೆ ಬದುಕಬೇಕು? ಹಂಗೆ ಮುಂದೆ ಮುಂಗಾರು ಬಂತು. ಈಗ ಮುಂಗಾರಿಗೆ ಇನ್ನೂ ಇವತ್ತಿಗೆ ₹1 ದುಡ್ಡು ಹಾಕಿಲ್ಲ. ಅವ್ರಿಗೆ ಖರೀದಿ ಮಾಡಿದಂಥ ದುಡ್ಡು, ಕಡ್ಲಿದು ದುಡ್ಡು ಅವ್ರಿಗೆ ಅಮೌಂಟ್ ರೈತರಿಗೆ ಹಾಕಿಲ್ಲ. ಆದ್ದರಿಂದ ನಾನು ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಸೋಮವಾರದೊಳಗಾಗಿ ಸಮಸ್ತ ರೈತರು ಎಷ್ಟು ರೈತರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರಿ, ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ ಇಡೀ ರಾಜ್ಯ ತುಂಬ ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಕಂಪ್ಲೀಟಾಗಿ ಎಲ್ಲ ರೈತರು ತೊಗೋಬೇಕು. ತೊಗೊಂಡು ಮತ್ತು ಅವರು ಖರೀದಿ ಮಾಡಿದಂಥದ್ದು ಕಡ್ಲಿದ ಇದನ್ನು ಅವ್ರಿಗೆ ಅಮೌಂಟನ್ನು ಇಮ್ಮಿಡಿಯೇಟ್ ಆಗಿಂದಾಗ ಅವ್ರಿಗೆ ಅಕೌಂಟಿಗೆ ಹಾಕುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲದಿದ್ದರೆ ನಾವು ಸೋಮವಾರ ದಿವಸ ಜಿಲ್ಲಾಧಿಕಾರಿಗಳ ಆಫೀಸಿಗೆ ನಮ್ಮ ಸಮಸ್ತ ರೈತ ಬಾಂಧವರು ಎತ್ತು ಚಕಡಿ ತೊಗೊಂಬಂದು ಜಿಲ್ಲಾಧಿಕಾರಿಗಳ ಆಫೀಸಿಗೆ ಹಾಗೂ ಸಂತೋಷ್ ಲಾಡ್ ಅವರ ಆಫೀಸಿಗೆ ಮುತ್ತಿಗೆ ಹಾಕ್ತೀವಿ ಅಂತೇಳಿ ನಾನು ನೇರವಾಗಿ ಸಂಬಂಧಪಟ್ಟವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್. ನನ್ನ ಹೆಸರು ಕಡ್ಲಿ ಚೀಲದ್ದು ಈಗ ನಾವು ಹೆಬ್ಬಟ್ಟು ಕೊಟ್ಟಾಗ ತೊಗೊಂತೀವಿ ಅಂತ ಹೇಳಿದ್ರು ಅವರು. ವಾರ ಅಥವಾ ಒಂದು 2 ವಾರದ ನಾವು ತೊಗೊಂತೀವಿ ಅಂದ್ರೆ ಹೆಬ್ಬಟ್ಟು ಕೊಟ್ಟು ಆಧಾರ್ ಕಾರ್ಡು ಅವನ್ನೆಲ್ಲ ಲಿಂಕ್ ಮಾಡಿಕೊಂಡು ನಮ್ಮನ್ನು ಆಯ್ತು ಬರ್ರಿ ನಿಮ್ಗೆ ಫೋನ್ ಮಾಡ್ತೀವಿ, ಫೋನ್ ಮಾಡಿದ ತಕ್ಷಣ ಬಂದು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಕೊಡ್ರಿ ಅಂತ ಹೇಳಿದ್ರು. ಯರಗುಪ್ಪ್ಯಾಗೂ ಅದೇ ರೀತಿ ಅಂದ್ರೆ, ಆಮೇಲೆ ಬೇರೆ ಕಡೆ ಎಲ್ಲೇ ಮರಬು ಕೊಟ್ವಿ ಅಲ್ಲಿ ಹಂಗೆ ಅಂದ್ರೆ, ಆಮೇಲೆ ಮತ್ತು ಇಲ್ಲಿ ಹುಬ್ಬಳ್ಳಿ ಒಳಗೆ APMC ಕೊಟ್ವಿ.
ಅವರು ಅದ್ರ ರೈತರು ಹೇಳಿದ್ರು ಹೊಳ್ಳಿ ಏನು ಅದಕ್ಕೆ ಬಗ್ಗೆ ಏನು ಕೇರ್ ಮಾಡಬಾರ್ದು. ನಾವು ಈಗ ಬಂದ ಈಗ ಸುಮಾರು ಈಗ 10 ಗಂಟೆಗೆ ಬಂದೇವೆ ರೀ. ಇಲ್ಲಿವರೆಗೆ ಯಾರು ಒಬ್ಬರು ಅದನ್ನು ಏನಂತ ಕೇಳಬಾರ್ದು. ಮತ್ತೀಗ ಇದೇ ರೀತಿ ಮುಂದುವರೆದ್ರೆ ಚೀಲದ ಕೊರತೆ ಆದ್ರೆ ಮತ್ತು ರೈತರದ್ದು ಹೆಂಗೆ ಮಾಡಿದ್ರಿ? ಹಿಂಗಣ್ಣ ರೈತ ಒಟ್ಟು ಎಲ್ಲ ಕಡೆಯೂ ಚೀಲದ್ದು. ಆಮೇಲೆ ಅದು ಯಾವ್ದು ಅದು ಬ್ಯಾರ್ಕೋಡನ್ನು ಏನದು ಅದರ ಇದು ಬರ್ಬೇಕು ನಮಗೆ, ಆಮೇಲೆ ತೊಗೊತೀವಿ ಅಂದ್ರೆ ಅದನ್ನು ಅದಕ್ಕೆ ದಾರಿ ನೋಡಿದ್ವಿ, ಅವಾಗೂ ಬರಲಿಲ್ಲ. ಮತ್ತು 2 ತಿಂಗಳ ದಿನ ಆಯ್ತು ನಾವು ಹೆಬ್ಬಟ್ಟು ಕೊಟ್ರಿ. ಮತ್ತು ಎಷ್ಟಂತ ಮಾಲು ನಾವು ಬಚ್ಚೆ ಮಾಡೋದು ಹೆಂಗೆ ರೀ, ಅದನ್ನ ಇದು ಸಂಸ್ಕರಣೆ ಮಾಡೋದು ಹೆಂಗೆ? ಮತ್ತು ಈಗ ಮಾರ್ಕೆಟ್ಗೆ ಹೋದ್ರೆ ಅಲ್ಲಿ ಭಾಳ ಕಡಿಮೆ ಐತಿ. ಅದ್ರ ಸಂಬಂಧ ನಾವು ಹಿಂಗಾರೆ ಈ APMC ಕೊಟ್ಟರೆ ನಮ್ಗೆ ಒಟ್ಟು ರೈತರ ಒಂದು ಅನುಕೂಲ ಆಕತ್ತೆ ಅಂದಕ್ಕೆ ನಾವು ಇದನ್ನು ದಾರಿ ನೋಡಕತ್ತೀವಿ. ಯಾವುದಕ್ಕೂ ಇದು ಮಾಡೋಲ್ರಿ ಅವ್ರು. ಓರಿ ನಮ್ಮ ಹೆಸರು ರೀ ಚೆನ್ನಪ್ಪ ಕೊಡವೀರನಗೌಡ ಮರಗೌಡ್ರು, ಊರು ಸಾಕಿನ ಇಂಗಳಹಳ್ಳಿ, ಹುಬ್ಬಳ್ಳಿ ತಾಲೂಕು. ಈಗ ಏನು ಕಡ್ಲಿ ಕೇಂದ್ರ ಚಲುವಾಗಿ 2 ತಿಂಗಳ ಮೇಲೆ ಆಯಿತು. ಈಗ ಬರೋಬ್ಬರಿ 1 ತಿಂಗಳಿಂದ ಚೀಲದ ಕೊರತೆ 1500 ಒಂದೊಂದು ಪಾಯಿಂಟಿಗೆ ಕಳಿಸ್ತಾರೆ, 2-3 ದಿನದಾಗ ಆಗಿಬಿಡ್ತಾವೆ. ಯಾಕೆ 3 ತಿಂಗಳಾಯ್ತು, 2ರಿಂದ 3 ತಿಂಗಳ ಹತ್ರ ರೈತರು ಅವನು ಒಕ್ಕಿ ಅವರು ಹಂಗೆ ಬಯಲಾಗಿ ಇಟ್ಕೊಂಡು ಕೂತ್ಬಿಟ್ಟಾರ. ಮಳೆ ಚಲೋ ಆಗೈತಿ, ಮಳೆಗೆ ಹಂಗಾಯ್ತು ಹಿಂಗಾಯ್ತು, ಒಟ್ಟು ವ್ಯವಸ್ಥೆ ಸರಿ ಆಗವಲ್ತು. ಆದ್ದರಿಂದ ಈ ತಮ್ಮ ಮೂಲಕ ಏನಾಗುತ್ತೆ ಸರ್ಕಾರಕ್ಕೆ ಮತ್ತು ನಮ್ಮ ತಾಲೂಕಿನಿಂದ ಏನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ರೈತರಿಗೆ ಇನ್ನೊಂದಿಷ್ಟು ತತ್ಕ್ಷಣ ಧಾವಿಸಿ ಎಲ್ಲ ಕಡೆ ಏನು ಖಾಲಿ ಚೀಲ ಏನದಾವಲ್ಲ ಪೂರೈಕೆ ಮಾಡಿ ಅವನ್ನ ದೌಡು ಖರೀದಿ ಕೇಂದ್ರ ಮಾಡಿ ದೌಡು ಮುಗಿಸ್ಬೇಕಂತೇಳಿ ನಾನು ಎಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡಿ ಕೇಳ್ಕೊತೀನಿ. ಶಿವಾನಂದ ರೆಡ್ಡಿ.